ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನೇನು ಮಾತಾಡಬೇಕು ಅಂದ್ಕೊಂಡಿದ್ದಾದರೆ ನಿಮ್ಮ ಹತ್ರ ಈ ಫೀಲ್ಡಲ್ಲಿ ನಾನು ಈ ಫೀಲ್ಡಿಗೆ ಬಂದ್ಬಿಟ್ಟು ಒಂದು 30 ವರ್ಷ ಆಯಿತು. 30 ವರ್ಷಲಿಂದ ನನಗೆ ಒಂದು ಗಮನಕ್ಕೆ ಬಂದಿದ್ದು ಏನು ಗೊತ್ತಾ, ಈ ಫೀಲ್ಡಲ್ಲಿ ಯಾರೂ ಫ್ರೆಂಡ್ಶಿಪ್ ಆಗಲ್ಲ, ಜಾಸ್ತಿ ಆಗಲ್ಲ, ಬಟ್ ಆಗ್ತಾರೆ. ಒಂದು ಏರಿಯಾದಲ್ಲಿ ಒಂದು 10-20 ಅಂಗಡಿ ಇದ್ದರೆ ಅದರಲ್ಲಿ ಒಂದು 2-3 ಮಾತ್ರ ಫ್ರೆಂಡ್ಶಿಪ್ ಆಗ್ಬೋದು. ಆಲ್ಮೋಸ್ಟು ಪಕ್ಕಡೆ ಅಂಗಡಿ ಟೈಲರ್ ಶಾಪ್ ಇದ್ರೂ ಒಬ್ರಿಗೊಬ್ರು ಮಾತಾಡ್ಸ್ಕೊಡಲ್ಲ. ನನಗೆ ಅದೇ ಉದ್ದೇಶದಿಂದ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಉದ್ದೇಶ ಏನಂತಂದರೆ, ಇವಾಗ ಎಲ್ಲರೂ ಟೈಲರ್ಸ್ ಇರ್ತಾರಲ್ವ, ಎಲ್ಲೆಲ್ಲಿ ಟೈಲರ್ಸು ಇಡೀ ಕರ್ನಾಟಕದಲ್ಲಿ ತುಂಬ ವಿಲೇಜಸ್ ಟೈಲರ್ಸ್ ಇರ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗಿರುತ್ತೆ. ಈ ಟೈಲರ್ ಕಷ್ಟ ಮಾತ್ರ ಯಾರಿಗೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಎಷ್ಟು ನೀಟಾಗಿ ಬಟ್ಟೆ ಹೊಲಿದ್ರೂ ಯಾವುದೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಕೆಲವೊಂದು ಜನಗ ಪರ್ಫೆಕ್ಟ್ ಆಗಿದ್ದವ್ರೂ ಇರ್ತಾರೆ. ಅಂದರೆ ಬ್ಲೌಸ್ ತೊಗೊಂಡು ಹೋಗ್ಬಿಟ್ಟು ಹಾಕ್ಕೊಂಡು ನೀಟಾಗಿ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಹೊಲಿದಿದ್ರ ಅನ್ನೋರು ಇದ್ದಾರೆ. ಏನು ಹೊಲಿದಿದ್ರ ಎಲ್ಲ ಚೆನ್ನಾಗಿ ಹೊಲ, ಒಂದು ಕಡೆ ಇಳೆ ಬೀಳ್ತಾ ಇದೆಯಾ, ಒಂದು ಕಡೆ ಇದಾಗ್ತಾಯಿದೆ, ಒಂದು ಕಡೆ ಅದಾಗ್ತದೆ ಅನ್ನೋ ಕಸ್ಟಮರ್ಸು ಇದ್ದಾರೆ. ಕೆಲವೊಂದು ಜನ ಎಷ್ಟು ಚೆನ್ನಾಗಿ ಮಾಡಿಕೊಟ್ರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ, ಅಂಥ ಕಸ್ಟಮರ್ಸು ಇದ್ದಾರೆ. ನಂದು ಉದ್ದೇಶ ಏನಂತಂದರೆ, ಎಲ್ಲ ಟೈಲರ್ಸು ಒಂದು ಹಿಂಗೆ ಒಗ್ಗಟ್ಟಾಗಿಬಿಟ್ಟು, ಅಂದರೆ ನಾವು ಎಲ್ಲೆಲ್ಲೋ ಟೈಲರ್ಸ್ ಇರ್ತಾರೆ, ಎಲ್ಲ ನನಗೆ ಸಪೋಸ್ ನೀವು ಲೇಡೀಸ್ ಟೈಲರ್ ಆಗಿದ್ದರೆ ನನಗೆ ಮೆಸೇಜ್ ಮಾಡಿ. ಈ ಥರ ಮೆಸೇಜ್ಗಳು ಮಾಡಿಕೊಂಡು ಒಬ್ರಿಗೊಬ್ರು ಕಷ್ಟ, ನಿಮ್ಗೆ ಎಷ್ಟು ಏನಾಗ್ತಾಯಿದೆ, ಬಿಸ್ನೆಸ್ ಇದೆಯಾ ಇಲ್ಲ, ಬಟ್ ನಿಮ್ಗೆ ಟೈಲರ್ಸ್ ಇವಾಗ ಏನಾಗಿದೆ ಅಂದರೆ, ಪ್ರತಿ ಒಂದು ಇದರಲ್ಲಿನೂ ನಾರ್ತ್ ಇಂಡಿಯನ್ಸ್ ಟೈಲರ್ಸೇ ಬಂದುಬಿಟ್ಟಿದ್ದಾರೆ. ಕೆಲವೊಂದು ಅಂದರೆ ತಪ್ಪಾಗಿ ತಿಳ್ಕೊಬೇಡ್ರಿ, ಕೆಲವೊಂದು ಟೈಲರ್ ಶಾಪ್ ಟೈಲರು ಬುಟಿಕ್ ಅಥವಾ ಏನೇ ಹೆಸರಿರಲಿ, ಶಾಪ್ ಮ್ಯಾನೇಜ್ ಮಾಡೋರು ಎಲ್ಲರಿಗೂ ಕೂಡ ಕೆಲವೊಂದು ಜನಕ್ಕೆ ಕಟ್ಟಿಂಗು ಸ್ಟಿಚಿಂಗ್ ಕೂಡ ಗೊತ್ತಿರಲ್ಲ. ನಿಮಗೂ ಈ ವಿಷಯ ಗೊತ್ತಿರಬೇಕು. ಮೋಸ್ಟ್ಲಿ ನೀವು ನೋಡ್ತಿದ್ರೆ ನಾನು ತಪ್ಪು ತಿಳ್ಕೊಬೇಡ್ರಿ, ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಜನಗೂ ಕಟ್ಟಿಂಗ್ ಬರಲಾರ್ದು ಇವಾಗ ಶಾಪ್ ಓಪನ್ ಮಾಡಿದ್ದಾರೆ. ಆ ಥರ ಆಗಿ ಬಿಸ್ನೆಸ್ ಫುಲ್ ಡಲ್ ಆಗ್ತಾಯಿದೆ ಎಲ್ಲ ಕಡೆಯೂ. ಇನ್ನೊಂದು ವಿಷಯ ಏನಂದರೆ, ಯೂಟ್ಯೂಬ್ ಬಂದಮೇಲಂತೂ ಫುಲ್ ಸಖತ್ತಾಗಿ ಎಲ್ಲರ ಮನೆಯಲ್ಲೇ ಅವರವರೇ ಓನಾಗಿ ವಿಡಿಯೋ ನೋಡಿಕೊಂಡು ಸ್ಟಿಚಿಂಗ್ ಮಾಡಿದ್ರು ಕಲ್ತ್ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಇದೇ ಥರ ಇವಾಗ ಆಗ್ತಾ ಇರೋದೆ. ಅಂದರೆ ಪರವಾಗಿಲ್ಲ, ಮಾಡಲಿ ಅವರವರು, ಅದು ಇಷ್ಟ, ಅದು ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆಯ ಟೈಲರು ಅದರಾಗೆ ಹೋಗಿದ್ದಾರೆ, ಬರಲಾರ್ದ ಟೈಲರ್ನೂ ಅಲ್ಲೇ ಆಗಿದ್ದಾರೆ. ಎಲ್ಲರೂ ಅಂದರೆ ಮಿಕ್ಸ್ ಆಗಿದ್ದಾರೆ, ಇದರಲ್ಲಿ ಟೈಲರ್ಸ್ ಎಲ್ಲರೂ ಮಿಕ್ಸ್ ಆಗಿದ್ದಾರೆ. ಸೊ ನನ್ನ ಉದ್ದೇಶ ಏನಂತಂದರೆ, ನೀವು ಟೈಲರ್ ಆದರೆ ಸಪೋಸ್ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ಒಬ್ಬರು ಕಷ್ಟ ಒಬ್ಬರು ಶೇರ್ ಮಾಡ್ಕೋಬೋದು ಇದರಲ್ಲಿ, ಈ ಫೀಲ್ಡಲ್ಲಿ. ಇವಾಗ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಎಲ್ಲಿದ್ದಾರೆ, ಒಬ್ಬರೇನೋ ಯಶವಂತಪುರಲ್ಲಿದ್ದಾರೆ, ಒಬ್ಬರೇನೋ ಇಲ್ಲಿ ದೇವನಹಳ್ಳಿ ವೆಂಕಟಾಪುರದಲ್ಲಿದ್ದಾರೆ. ಅವರು ಕಾಲ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಅವ್ರ ಕಷ್ಟ ನನಗೆ ಹೇಳ್ತಾರೆ, ನನ್ನ ಕಷ್ಟ ಅವ್ರು ಹೇಳ್ತಾರೆ. ಇವಾಗ ನಾನು ಯೂಟ್ಯೂಬ್ ಮುಖಾಂತರ ಕೂಡ ನಾನು ಫ್ರೆಂಡ್ಸನ್ನು ಗೇನ್ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಕೂಡ ಹೇಳಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಏನು ಫ್ರೆಂಡ್ಶಿಪ್ ಅಂದರೆ ಏನಿಲ್ಲ. ಈಗ ಟೈಲರ್ಸ್ ಹೇಗಿದ್ದಾರೆ, ಟೈಲರ್ಸ್ ಎಷ್ಟು ಕೆಲವೊಂದು ಜನಕ್ಕೆ ಬುಟಿಕ್ ಹಾಕ್ತಾರೆ. ಅವ್ರು ಟೈಲರ್ಸ್ ಎಲ್ಲಿಂದ ಇಟ್ಕೋಬೇಕಂತ ಗೊತ್ತಿಲ್ಲ, ಎಂಥ ಟೈಲರ್ಸ್ ಇಡಬೇಕಂತ ಗೊತ್ತಿಲ್ಲ. ಇವಾಗ ನಾನು ಅಂದರೆ ನಿಮ್ಗೆ ಗೊತ್ತಾ ಅನ್ಬೋದು, ಈ ಕ್ವಶನ್ ನಿಮ್ಗೆ ಅನ್ಬೋದು. ನಾನು ಈ ಫೀಲ್ಡಲ್ಲಿ ನಾನು ಬಂದು ಮ್ಯಾಕ್ಸಿಮಮ್ ಅಂದರೆ ಕಂಟಿನ್ಯೂ 2005 ಕಂಟಿನ್ಯೂ ಇದೇ ಫೀಲ್ಡಲ್ಲೇ ಇದ್ದೀನಿ. ನಾನು ಕಲ್ತಿರೋದು ಬಂದುಬಿಟ್ಟು 87ನಲ್ಲಿ 87ನಲ್ಲಿ ನಾನು ಕಲ್ತಿರೋದು ಟೈಲರಿಂಗ್. ಆವಾಗ ನನ್ನ ಫೀಸ್ ಬಂದುಬಿಟ್ಟು 15 ರೂಪೀಸ್, 15 ರೂಪಾಯಿ ನಾನು ಟೈಲರಿಂಗ್ ಕಲಿಯೋಕ್ಕೆ ಹೋಗೋದು, ನನ್ನ ಕ್ಲಾಸ್ ಚಾರ್ಜು. ಆ ಥರ ನಾನಿನ್ನು ಒಂದು 2-3 ಕಿಲೋಮೀಟ್ರ್ ನಡ್ಕೊತ ಬಂದು ನಾನು ಟೈಲರಿಂಗ್ ಕಲ್ತಿರೋದು. ನಾನು ಕಂಟಿನ್ಯೂ ರನ್ನಿಂಗ್ ಮಾಡ್ತಾ ಇರೋದು ಮಾತ್ರ 2005 ಕಂಟಿನ್ಯೂ ಆಗಿದೆ. ಯಾವತ್ತೂ ಹಬ್ಬ ಬಂದರೆ ರಜಿಲ್ಲ, ಹುಣ್ಣ ಬಂದರೆ ರಜಿಲ್ಲ. ಯಾಕಂದರೆ ಈ ಕೆಲಸನೇ ಆ ಥರ ಇದೆ. ಎಲ್ಲರಿಗೆ ಹಬ್ಬ ಬಂದರೆ ನಮ್ಗೆ ಹಬ್ಬ ಇರಲ್ಲ. ಎಲ್ಲರಿಗೆ ಆಷಾಢ ಮಾಸ ಬಂತಂದ್ರೂ ಯಾವುದೋ ಒಂದು ಕೆಲಸ ಬಂದೇ ಬರುತ್ತೆ. ಬಟ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಬಟ್ ಇರುತ್ತೆ, ಇರಲ್ಲ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಜನ ಬಿಸ್ನೆಸ್ ಇಲ್ಲಾರ್ದೇ ಮನೆಗೆ ಮಿಷಿನ್ ಹೊಲಿಯೋರು ತುಂಬ ಜನ ಆಗಿಬಿಟ್ಟಿದ್ದಾರೆ. ಅಂಗಡಿಗಳು ಹಾಕ್ಕೊಂಡು ಮಾಡೋದ್ರು ತುಂಬ ಜನ ಆಗಿಬಿಟ್ಟಿದ್ದಾರೆ. ಮತ್ತು ಕೆಲಸ ಬರಲಾರ್ದವ್ರನ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಗೊತ್ತಿರಲ್ಲ, ಅದರಲ್ಲಿ ಏನು ಗೊತ್ತಿರಲ್ಲ. ಬಟ್ ಅವ್ರು ಅಂಗಡಿ ಹಾಕಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಮ್ಯಾಕ್ಸಿಮಮ್ ಟೈಲರ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಯಾವ ಟೈಲರ್ಸ್ ಅಂದರೆ ನಾರ್ತ್ ಇಂಡಿಯನ್ಸ್ ಮೇಲೆ. ಮ್ಯಾಕ್ಸಿಮಮ್ ನಾರ್ತ್ ಇಂಡಿಯನ್, ನಮ್ಮ ಕರ್ನಾಟಕದವ್ರು ಜಾಸ್ತಿ ಜನ ಯಾರು ಕಟಿಂಗು ಸ್ಟಿಚಿಂಗ್ ಅಂತ ಯಾರು ಹೋಗಲ್ಲ, ಓನಾಗೇ ಮಾಡ್ಕೊತಾರೆ. ಕರ್ನಾಟಕದವ್ರು ಮಾತ್ರ ಸರಿ ಮಾಡಲ್ಲ. ಇದ್ದರೆ ಕೂಡ ಸ್ವಲ್ಪ ಜನ ಮಾತ್ರ ಇರ್ತಾರೆ. ಬಟ್ ಜಾಸ್ತಿ ಜನ ಮಾತ್ರ ನಾರ್ತ್ ಇಂಡಿಯನ್, ಕಲ್ಕತ್ತಾ ಜನಗಳು ಜಾಸ್ತಿ ತುಂಬ ಹೋಗಿದ್ದಾರೆ ಇವಾಗ. ಈ ನಮ್ಮದು ಬೆಂಗಳೂರಲ್ಲಿ ಮಾತ್ರ ತುಂಬ ಅವರೇ ಇದ್ದಾರೆ. ನನ್ನ ಕೆಲಸ ಬರುತ್ತಾ ಬಿಡುತ್ತಾ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಅವ್ರ ಕೆಲಸ ಮಾಡ್ತಾರೆ, ಅವ್ರ ಕೈಲೇ ಮಾಡಿಸ್ಬೇಕು. ಏನಾಗುತ್ತೆ ಗೊತ್ತಾ, ಶಾಪ್ ಎಷ್ಟೋ
ಕಷ್ಟ ಬಿದ್ದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಶಾಪ್ ಓಪನ್ ಮಾಡಿದ್ಮೇಲೆ ಈ ನಾರ್ತ್ ಇಂಡಿಯನ್ ಜನಗಳು ಬಂದು ಕಟಿಂಗಿಗೆ, ಇವಾಗ ನಮ್ಮ ಫ್ರೆಂಡು ಒಬ್ಬರು ಯಶವಂತಪುರಲ್ಲಿ ಸ್ಟಿಚಿಂಗ್ ಮಾಡ್ತಾರೆ, ಶಾಪ್ ಇದೆ. ಅವ್ರು ಹೇಳಿದ ಪ್ರಕಾರ ಏನು ಗೊತ್ತಾ, ಒಂದು ಕಟಿಂಗ್ ಬಂದ್ಬಿಟ್ಟು 100 ರುಪೀಸು. ಸೊ ಅವ್ರು ತೊಗೊಳ್ಳೋದು 450, 450 ರೂಪಾಯಿ ತೊಗೊತಾರೆ. 450 ರೂಪಾಯಿ ತೊಗೊಂಡ್ರೆ 100 ರೂಪಾಯಿ ಕಟಿಂಗ್ ಮಾಸ್ಟರ್ ಕೊಟ್ಬಿಟ್ಟು, 180 ಅಥವಾ ಪೈಪಿಂಗು ಅದೆಲ್ಲ ಇದ್ದರೆ 250 ಟೈಲರ್ ಕೊಟ್ಬಿಟ್ಟು, ಲೈನಿಂಗು ಉಕ್ಸು ಕಾಜಾ ಹಾಕೋರಿಗೆ ಒಂದು 25 ಕೊಟ್ಬಿಟ್ಟು, ಆಮೇಲೆ ಮತ್ತೆ ಲೈನಿಂಗು ಬೇಕಲ್ಲ, ಲೈನಿಂಗ್ ಉಕ್ಸು ಕಾಜಾಗೆ ಅವರಿಗೆ ಒಂದು ಉಕ್ಸು ಆಯಿ ಹಾಕಾಗೇ 25 ರೂಪಾಯಿ ಹೋಗುತ್ತೆ. ಮತ್ತು ಲೈನಿಂಗು 1/4 ಮೀಟ್ರ್ ಅಂತ ಕನ್ಫರ್ಮ್ ಬೇಕೇ ಬೇಕು, 110 120 ಅಂತ ಕನ್ಫರ್ಮ್ ಬೇಕೇ ಬೇಕು. ಆ ಲೈನಿಂಗ್ ಚಾರ್ಜ್, ಆಮೇಲೆ ರೆಂಟು, ಕರೆಂಟ್ ಬಿಲ್ ಇವೆಲ್ಲ ತೆಗೆದ ಮೇಲೆ ಓನರ್ಗೆ ಏನು ಮಿಕ್ಕುತ್ತೆ ಹೇಳಿ? ಎಂಥದ್ದು ಇಲ್ಲ. ಅವಳು ಅದನ್ನೇ ಹೇಳ್ತಾ ಇದ್ರೆ ನನಗೇನು ಮಿಗ್ತಾ ಇಲ್ಲ ಅಂದರೆ ನಾನು ಏನಂತೀನಿ ಅಂದರೆ, ನಾವು ಇದರಲ್ಲಿ ಒಬ್ಬ ಟೈಲರ್ ಆಗಿ ನಾವು ಕೆಲಸ ಕಲ್ತ್ಕೊಂಡು ನಾವು ಯಾವ ಥರ ದುಡ್ಡು ಉಳಿಸೋದು, ನನಗೆ ಗೊತ್ತಿಲ್ಲ ನಾಲೆಜ್ ನಾನು ಹೇಳ್ತೀನಿ. ನಿಮ್ಗೆ ಏನೋ ಡೌಟ್ ಇದ್ದರೆ ಕಂಪಲ್ಸರಿ ಮೆಸೇಜ್ ಮಾಡಿ. ನನಗೆ ನನ್ನ ಎಕ್ಸ್ಪೀರಿಯನ್ಸಿನಲ್ಲಿ ನನಗೆ ಏನೇನು ಗೊತ್ತಿದ್ದು, ಹೆಂಗೆ ದುಡ್ಡು ಉಳಿತಾಯ ಮಾಡ್ಕೋಬೇಕು, ಆಮೇಲೆ ನಿಮ್ಗೆ ಈ ಥರ ಮಾಡಿದ್ರೆ ಶಾಪ್ ಈ ಥರ ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ನನ್ನ ನಾಲೆಜ್ ಎಷ್ಟಿದ್ರೆ ಅಷ್ಟು ನಿಮಗೆ ಶೇರ್ ಮಾಡ್ತೀನಿ. ಆ ಥರ ಆಗಿ ಅದಕ್ಕೆ ಫ್ರೆಂಡ್ಸ್ ಆಗೋಣ ಅಂತ ನಾನು ನಿಮಗೆ ಆಹ್ವಾನ ಕೊಡ್ತಾಯಿದ್ದೀನಿ. ಒಂದು ವೇಳೆ ನೋಡಿ ನಿಮ್ಮ ಮೆಸೇಜ್ ಮಾಡಿ, ನಿಮ್ಮ ಮೆಸೇಜ್ ಎಲ್ಲ ಕಾಯ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು. ನಾನು ಹೊಸ ಒಬ್ಬ ಟೈಲರ್ ಯಾರು ನೋಡ್ತಾ ಇದ್ದರೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಖಂಡಿತ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋలో ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.